ನಮಸ್ಕಾರ ಸ್ನೇಹಿತರೆ. ನವೆಂಬರ್ನಲ್ಲಿ 4 ಗ್ರಹಗಳ ಸಂಚಾರ. ಈ 5 ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ. ಹೌದು, ನವೆಂಬರ್ 2025ರ ಗ್ರಹ ಸಂಚಾರ. ನವೆಂಬರ್ ತಿಂಗಳಲ್ಲಿ ಶನಿ ಸೇರಿದಂತೆ ಸೂರ್ಯ, ಶುಕ್ರ ಮತ್ತು ಬುಧ ಗ್ರಹವು ತಮ್ಮ ರಾಶಿಯನ್ನು ಬದಲಿಸಲಿವೆ. ಈ ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಬದಲಾವಣೆಯಿಂದ ಶುಭ ಪರಿಣಾಮಗಳು, ಶುಭ ಯೋಗಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಹೀಗಾಗಿ 4 ಗ್ರಹಗಳ ಸಂಚಾರವು ನವೆಂಬರ್ ತಿಂಗಳಲ್ಲಿ ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ. ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ. ಗ್ರಹ ಸಂಚಾರದ ವಿಷಯದಲ್ಲಿ ನವೆಂಬರ್ ತಿಂಗಳು ಬಹಳ ಮುಖ್ಯವಾಗಿರುತ್ತದೆ. ಈ ತಿಂಗಳು ಶನಿ ನೇರವಾಗಿ ಸಂಚಾರ ಮಾಡಲಿದ್ದು ಸೂರ್ಯ, ಶುಕ್ರ ಮತ್ತು ಬುಧ ಸೇರಿದಂತೆ 4 ಗ್ರಹಗಳ ಸ್ಥಾನದಲ್ಲಿ ಬದಲಾವಣೆಯನ್ನು ತರಲಿದೆ. ನವೆಂಬರ್ ಮೊದಲ ವಾರದಲ್ಲಿ ಶುಕ್ರನು ತುಲಾ ರಾಶಿಯಲ್ಲಿ ಸಾಗುತ್ತಾನೆ. ನವೆಂಬರ್ 16ರಂದು ಸೂರ್ಯನು ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಬುದ್ಧಿವಂತಿಕೆ, ಮಾತು ಮತ್ತು ವ್ಯವಹಾರದ ಅಧಿಪತಿಯಾದ ಈ ಬುಧ ಗ್ರಹವು ನವೆಂಬರ್ 19ರಂದು ಬೆಳಗ್ಗೆ 12:51ಕ್ಕೆ ಉತ್ತರಕ್ಕೆ ಸಾಗಲಿದೆ. ಚಂದ್ರನನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳಲ್ಲಿ ಬುಧವು ವೇಗವಾಗಿ ಚಲಿಸುತ್ತದೆ. ನಂತರ ಬುಧನು ನವೆಂಬರ್ 23ರಂದು ವೃಶ್ಚಿಕ ರಾಶಿಯನ್ನು ಬಿಟ್ಟು ತುಲಾ ರಾಶಿಗೆ ಹಿಮ್ಮುಖವಾಗಿ ಚಲಿಸುತ್ತಾನೆ. ನಂತರ ಕರ್ಮ ನೀಡುವ ಶನಿಯು ಪ್ರಸ್ತುತ ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿದ್ದಾನೆ. ಶನಿಯು ಪ್ರತಿ 2.5 ವರ್ಷಗಳಿಗೊಮ್ಮೆ ರಾಶಿಗಳನ್ನು ಬದಲಾಯಿಸುವ ಗ್ರಹವಾಗಿದೆ. ಆದಾಗ್ಯೂ ಈ ಸಮಯದಲ್ಲಿ ಶನಿಯ ಚಲನೆ ಮತ್ತು ನಕ್ಷತ್ರ ಪುಂಜಗಳು ನಿರಂತರವಾಗಿ ಬದಲಾಗುತ್ತವೆ. 138 ದಿನಗಳ ಕಾಲ ಹಿಮ್ಮುಖವಾಗಿ ಉಳಿದ ನಂತರ ಶನಿಯು ನವೆಂಬರ್ 28ರಂದು ತನ್ನ ನೇರ ಚಲನೆಯನ್ನು ಪ್ರಾರಂಭಿಸುತ್ತಾನೆ. ಈ ಗ್ರಹಗಳ ಬದಲಾವಣೆಗಳಿಂದ ಸೃಷ್ಟಿಯಾಗುವ ಶುಭ ಯೋಗಗಳು ತುಲಾ ಮತ್ತು ಕುಂಭ ರಾಶಿ ಸೇರಿದಂತೆ 5 ರಾಶಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಬಹುದು. ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ. ಮೊದಲನೆಯದಾಗಿ ಕುಂಭರಾಶಿ. ಶನಿಯ ನೇರ ಚಲನೆಯಿಂದಾಗಿ ಕುಂಭರಾಶಿಯವರಿಗೆ ಈ ತಿಂಗಳು ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗಬಹುದು ಮತ್ತು ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ನೀವು ಸಮಾಜದಲ್ಲಿ ಜನಪ್ರಿಯರಾಗುತ್ತೀರಿ. ಈ ತಿಂಗಳು ನಿಮ್ಮ ಸುವರ್ಣ ಅವಧಿಯ ಆರಂಭವನ್ನು ಗುರುತಿಸುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈ ಅವಧಿಯಲ್ಲಿ ಉದ್ಯಮಿಗಳು ಸಹ ಉತ್ತಮ ಆರ್ಥಿಕ ಲಾಭವನ್ನು ಅನುಭವಿಸಬಹುದು. ಪಾಲುದಾರಿಕೆ ಕೆಲಸವು ಪ್ರಯೋಜನಗಳನ್ನು ತರಬಹುದು ಮತ್ತು ವಿವಾಹಿತರು ಅದ್ಭುತವಾದ ದಾಂಪತ್ಯ ಜೀವನವನ್ನು ಹೊಂದಿರುತ್ತಾರೆ ಮತ್ತು ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಸಹ ಪಡೆಯಬಹುದು. ಎರಡನೆಯದಾಗಿ ಮೇಷರಾಶಿ. ನವೆಂಬರ್ ತಿಂಗಳು ಮೇಷರಾಶಿಯವರಿಗೆ ಹಣ ಮತ್ತು ವಿವಾಹದ ವಿಷಯದಲ್ಲಿ ಬಹಳ ಭರವಸೆ ನೀಡಲಿದೆ. ಶನಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಆದಾಯ ಮತ್ತು ಲಾಭದ ಮನೆಯಲ್ಲಿ ನೇರವಾಗಿ ಚಲಿಸುತ್ತಾನೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ಹೊಸ ಆದಾಯದ ಮೂಲಗಳು ಸಹ ಹೊರಹೊಮ್ಮಬಹುದು ಮತ್ತು ಉದ್ಯೋಗಿಗಳು ಈ ತಿಂಗಳು ಪ್ರಗತಿಯನ್ನು ಅನುಭವಿಸುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತಾರೆ. ಅವರು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸಹ ಪಡೆಯಬಹುದು. ಹೂಡಿಕೆಗಳು ಲಾಭದ ಅವಕಾಶಗಳನ್ನು ಸಹ ನೀಡುತ್ತವೆ. ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಮೂರನೆಯದಾಗಿ ಕಟಕ ರಾಶಿ. ನವೆಂಬರ್ ತಿಂಗಳು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುವ ನಿರೀಕ್ಷೆ ಇದೆ. ಜವಳಿ ವ್ಯಾಪಾರಿಗಳಿಗೆ ವಿವಾಹದ ಸಮಯದಲ್ಲಿ ಉತ್ತಮ ಗಳಿಕೆಯ ಅವಕಾಶಗಳು ಸಿಗುತ್ತವೆ ಮತ್ತು ದೀರ್ಘಕಾಲದಿಂದ ನಿಮ್ಮ ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಮುನ್ನಡೆಯಲು ಅವಕಾಶಗಳು ಸಿಗುತ್ತವೆ ಮತ್ತು ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಈ ತಿಂಗಳು ಕುಟುಂಬದೊಂದಿಗೆ ಆನಂದಿಸುವ ಸಮಯವನ್ನು ಕಳೆಯುತ್ತೀರಿ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ನಿಮ್ಮ ಮಹತ್ವದ ವ್ಯವಹಾರ ಒಪ್ಪಂದವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ತುಲಾರಾಶಿ. ನವೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳು ಈ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ತುಲಾ ರಾಶಿಯವರು ಈ ತಿಂಗಳು ಉದ್ಯೋಗ ಸಂದರ್ಶನಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಇನ್ನು ಸೂಕ್ತ ಸಂಗಾತಿಯನ್ನು ಕಂಡುಹಿಡಿಯದವರಿಗೆ ಈ ತಿಂಗಳು ಅವರ ಜೀವನಕ್ಕೆ ಹೊಸ ಸಂತೋಷಗಳನ್ನು ತರುತ್ತದೆ. ಈ ವಾರ ನೀವು ವೃತ್ತಿ ಪ್ರಗತಿಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಸಹ ಪಡೆಯುತ್ತೀರಿ. ಇನ್ನು ಐದನೇದಾಗಿ ವೃಶ್ಚಿಕ ರಾಶಿ. ಸೂರ್ಯ, ಬುಧ ಮತ್ತು ಶುಕ್ರನ ಸಂಚಾರದ ಶುಭ ಪ್ರಭಾವವನ್ನು ವೃಶ್ಚಿಕ ರಾಶಿಯವರು ಅನುಭವಿಸುತ್ತಾರೆ. ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸಬಹುದು. ನೀವು ವಾಹನಗಳು ಮತ್ತು ಆಸ್ತಿಯನ್ನು ಸಹ ಖರೀದಿಸಬಹುದು. ವ್ಯವಹಾರದ ಮೂಲಕ ಹಣ ಗಳಿಸಲು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ. ಈ ಸಮಯದಲ್ಲಿ ನೀವು ಐಶ್ವರ್ಯ ವಸ್ತುಗಳನ್ನು ಸಹ ಖರೀದಿಸಬಹುದು. ಆಸ್ತಿ, ರಿಯಲ್ ಎಸ್ಟೇಟ್ ಮತ್ತು ರಿಯಲ್ ಎಸ್ಟೇಟಿನಲ್ಲಿ ತೊಡಗಿರುವವರು ಪ್ರಯೋಜನ ಪಡೆಯಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.